ನಮಸ್ಕಾರ ಸ್ನೇಹಿತರೆ, ನೀಟ್ 2025 ಅಪ್ಡೇಟ್ಗೆ ಸ್ವಾಗತ. ಓಕೆ, ಭಾಳಷ್ಟು ಹುಡುಗರು ಇವತ್ತು ವೇಟ್ ಮಾಡ್ತಿದ್ದಾರೆ ನೀಟ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತಂದು ಇವತ್ತು. ಓಕೆ, ಎಲ್ಲರೂ ಕೂಡ ಯಾಕಂದರೆ ಇವತ್ತು ಅಫಿಷಿಯಲ್ ಆಗಿ ಅವರು NTA ಕಡೆಯಿಂದ ಹೇಳ್ತಕ್ಕಂಥ ಡೇಟ್ಗೆ ಬಂದುಬಿಟ್ಟು ಇವತ್ತು 14/6/2025 ಇವತ್ತು ರಿಸಲ್ಟ್ ಬರ್ತಂತೆ NTA ಕಡೆಯಿಂದ ಹೇಳಿದ್ರು. ಇವತ್ತು ಬರ್ತಾ ಇಲ್ಲ ಕೂಡ ಕಂಪ್ಲೀಟ್ ಟೈಮ್ ಮಾಹಿತಿ ಕೊಡ್ತೀನಿ. ಯಾರಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಡ್ತೀನಿ ಅಂದರೆ ಒಂದೇ ಒಂದು ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಮೋರ್ ಅಪ್ಡೇಟ್ಗೋಸ್ಕರ ವಾಟ್ಸಪ್ ಗ್ರೂಪ್ ಇದೆ, ಜಾಯ್ನ್ ಆಗಿ ಆ್ಯಂಡ್ ಲಿಂಕ್ ಕೂಡ ಡೈರೆಕ್ಟ್ ಅಲ್ಲೇ ರಿಸಲ್ಟ್ ಬಂದಾಗ ತಿಳಿಸ್ಕೊಡ್ತೀನಿ. ಓಕೆ, ಇವಾಗ ಒಂದು ಗಮನದಲ್ಲಿ ಇಟ್ಕೋರಿ, ಇಲ್ಲೊಂದು ಕಾಣಿಸ್ತಿದೆ ಕಟ್ ಆಫ್ ಅಂತಂದರೆ ಎಲಿಜಿಬಿಲಿಟಿ. ಓಕೆ, ಎಲಿಜಿಬಿಲಿಟಿ ಮಾರ್ಕ್ಸ್ ಅಂದರೆ ಕಟ್ ಆಫ್ ಬೇರೆ, ಎಲಿಜಿಬಿಲಿಟಿ ಮಾರ್ಕ್ಸ್ ಬೇರೆ. ಓಕೆ, ಕಟ್ ಆಫ್ ಅಂದರೆ ನಿಮಗೆ ಕೊನೆಯ ಮಾರ್ಕ್ಸ್ ಅಂತ ಏನು ಕರಿತೀವಿ, ಕೊನೆಯ ಮಾರ್ಕ್ಸ್ ಎಲ್ಲಿವರೆಗೂ ಬಂದು ಸೀಟ್ ಸಿಕ್ಕಿದೆ ಅಂತಂದು ಹೇಳೋದು. ಇದು ಎಲಿಜಿಬಿಲಿಟಿ ಅಂದರೆ NTA ಆದವ್ರಿಗೆ ಗೊತ್ತಿರುವಾಗೆ ವರ್ಷವೂ ಕೂಡ ಸ್ವಲ್ಪ ಚೇಂಜಸ್ ಆಗ್ತಾ ಇರ್ತದೆ. ಓಕೆ, ಹೋದ ವರ್ಷದ ನೋಡ್ತೀವಿ ಅಂದರೆ ಕ್ವಾಲಿಫೈಯಿಂಗ್ ಮಾರ್ಕ್ಸ್ 2024 ನೋಡಿದರೆ ಓಕೆ ಜನರಲ್ ಕ್ಯಾಟಗರಿ ಬಂತಂದರೆ 162 ಇದೆ. ಬಟ್ ಅದೇ ರೀತಿಯಾಗಿ ನೀಟ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ SC ST OBC ಸ್ಟೂಡೆಂಟ್ ಆಯ್ತು ಅಂದರೆ 161ರಿಂದ ಹಿಡಿದು 127ರಿಂದ ಹಿಡಿದು 161 ಕೂಡ ಎಷ್ಟಾದರೂ ತೊಗೊಂಡು ಕೂಡ ನೀವು ಎಲಿಜಿಬಿಲಿಟಿ ಇರ್ತೀರ. ಆ್ಯಂಡ್ ಅದೇ ರೀತಿಯಾಗಿ ಯಾರಾದರೂ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇದ್ದರೂ ಕೂಡ ಅವ್ರು 144ರಿಂದ 161 ಇದೆ. ಸೊ ಅದೇ ರೀತಿಯಾಗಿ ಬೇರೆ ಬೇರೆ ನೋಡ್ತಾರೆ. ಇಷ್ಟು ಅಂದರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇದ್ದು ಕೂಡ SC ST OBC ಇತ್ತಂದರೆ ಅವ್ರಿಗೆ ಬೇರೆ ಈ ರೀತಿಯಾಗಿ ಅಂದರೆ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಬರ್ತದೆ. ಓಕೆ, ಇದನ್ನು ಜಸ್ಟ್ ಬಿಟ್ಟಾಕೋಣ. ಇವಾಗ ಕ್ವಾಲಿಫೈ ಮಾರ್ಕ್ಸ್ ಬಿಟ್ಟಾಕ್ಬಿಟ್ಟು ಇವಾಗ ರಿಸಲ್ಟ್ ಯಾವಾಗ ಬರ್ತಂತ ನೋಡೋದು. ಓಕೆ, ಇವಾಗ ಗೊತ್ತಿರುವಾಗೆ ನಿಮ್ಮದು 2 ಕೇಸ್ನ ನಡೀತಾ ಇತ್ತು. ಈ 2 ಕೇಸ್ಗಳು ಆಲ್ಮೋಸ್ಟ್ ಏನು ಮುಗಿತಾ ಬಂತಪ್ಪ ಅನ್ನೋಷ್ಟಿಗೆ ಮತ್ತೊಂದು 2 ಕೇಸ್ಗಳು ಬಂದು ಈಗ ಯಾವುದಪ್ಪ ಅಂದರೆ ಇವಾಗ ಮತ್ತೆ ರಾಜಸ್ಥಾನದ್ದು ಮತ್ತು ಗುಜರಾತ್ ಕೇಸ್ ಬರ್ತಾಯಿದೆ. ಏನಪ್ಪ ಅಂತಂದರೆ ಇವರು ಒಂಥರ ಕೊಟ್ಲೆ ಏನಂತಂದರೆ ಇವಾಗ ನಿಮ್ಮದು ಎಕ್ಸಾಮ್ ಪೇಪರ್ ಏನು ಬರ್ದಿದ್ರ ಅಂತಂದು ಆನ್ಸರ್ ಪೇಪರ್ ಬರ್ದಿರ ನಿಮಗೆಲ್ಲನೂ ಕೂಡ ಕೋಡ್ ಡಿಫ್ರೆಂಟ್ ಆಗಿರ್ತದೆ. ಓಕೆ, ಇವ್ರು ಲೈಕ್ ಎಕ್ಸಾಂಪಲ್ A1 D1 CD ಈ ರೀತಿ ಏನೋ ಇರ್ತೈತೆ ನೋಡಿ. ಓಕೆ, C3 ಈ ಥರ ಏನೋ ಇರ್ತದಲ್ಲ ಕೋಡು. ಸೊ ಈ ಕೋಡಲ್ಲಿ ಎಲ್ಲರದು ಕೂಡ ಸೇಮ್ ಇರಬೇಕು. ಓಕೆ, ಈಗ A1 ಇದೆ ಅಂತಂದರೆ ಸ್ವಲ್ಪ ಆಮೇಲೆ ಬೇರೆ ಬೇರೆ ಬರ್ತದಂದರೆ ಸ್ವಲ್ಪ ಇನ್ನೊಂದು ಸ್ಟೂಡೆಂಟ್ಸ್ಗೊಂದು A1 ಬಂದಿರ್ತದೆ. ಆ ಒಂದು A1 ಪೇಪರ್ದು ಇನ್ನೊಂದು ಸ್ಟೂಡೆಂಟ್ಸ್ ಕೂಡ A1 ಪೇಪರ್ ಸೇಮ್ ಇರಬೇಕು. ಬಟ್ ಒಂದೆರಡು ಸ್ಟೂಡೆಂಟ್ ಏನೋ ಅಂತೂ ಚೇಂಜಸ್ ಆಗಿದೆ ಅಂತ ಏನೋ ಅಂದರೆ ಕಂಪ್ಲೇಂಟ್ ಆಗಿದೆ. ಸೊ ಹಾಗಾಗಿ ಮತ್ತೆ ಈಗ ಅಂದರೆ ಇವೆರಡು ಕೇಸ್ ಜೊತೆಗೆ ಇವೆರಡು ಕೇಸ್ ಸೇರ್ಕೊಂಡೋದಕ್ಕೆ ಅಂದರೆ ಆ ಒಂದು ಸ್ಟೂಡೆಂಟ್ಸ್ನ ಮಾತ್ರ ತಡೆ ಹಿಡ್ಕೊಂಡು ರಿಸಲ್ಟ್ ಬಿಟ್ಟರೆ ಆಲ್ಮೋಸ್ಟ್ ಇವತ್ತು ಬರೋ ಸಾಧ್ಯತೆ ಇದೆ. ಓಕೆ, ಇಲ್ಲ ಅಂತಲ್ಲ. ಓಕೆ, ಬಟ್ ಈ ರೀತಿಯಾಗಿ ಓಕೆ ಈ ಮಧ್ಯ 2 ಸಾಲ್ವ್ ಮಾಡೋಕ್ಕೆ ಒಂದು ಏನೋ ಕೊಟ್ಟಿದ್ರು, ಏನು ಹಿಯರಿಂಗ್ ಏನು 16ನೇ ತಾರೀಕು ಮಾಡ್ತೀನಿ ಅಂತ ಹೇಳಿದ್ರು. ಅವತ್ತೇನೋ ಮಾಡಿಬಿಟ್ಟು ಸಪ್ರೇಟ್ ಬಿಡ್ತಾಯಿದ್ರು. ಬಟ್ ಇವಾಗ ಇವೊಂದೆರಡು ಸೇರ್ಕೊಂಡಿದ್ದಕ್ಕೆ ಮತ್ತೆ ರಿಸಲ್ಟ್ ಡಿಲೇ ಆಗೋ ಸಾಧ್ಯತೆ ಜಾಸ್ತಿ ಅದ. ಸೊ ಇದೊಂದು ಅಪ್ಡೇಟ್ ಇತ್ತು. ಯಾಕಂದರೆ ಈ ರಿಸಲ್ಟ್ ಇವತ್ತು ಬರ್ತಂತ ಕಾಯ್ಕೊಂಡು ಕೂರೋರಿಗೆ ಇನ್ ಕೇಸ್ ತಪ್ಪಿ ಕೂಡ ಎಲ್ಲನೂ ಕೂಡ ಹುಡುಗರನ್ನ ಅಷ್ಟೇ ತಡೆ ಹಿಡ್ಕೊಂಡು ಬಿಡ್ತಾರಪ್ಪ ಅಂತಂದರೆ ನಾನು ನಿಮಗೆ ಲಿಂಕ್ ಶೇರ್ ಮಾಡ್ತೀನಿ ಗ್ರೂಪಿಗೆ, ವಾಟ್ಸಪ್ ಗ್ರೂಪ್ಗೆ. ಬಟ್ ಆಲ್ಮೋಸ್ಟ್ ಬರೋ ಚಾನ್ಸಸ್ ಕಡಿಮೆನೇ ಇದೆ ಇವಾಗ. ಓಕೆ, ನೋಡೋಣ, ಏನಾದರೂ ಅಪ್ಡೇಟ್ ಬಂದರೆ ತಿಳಿಸ್ತೀನಿ. ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.